ಹಾಸನ ಸೇರಿದಂತೆ ರಾಜ್ಯಾದ್ಯಂತ ಹೆಚ್ಚಾಗ್ತಾ ಇರುವಂತಹ ಹೃದಯಾಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವಕರು ಮತ್ತು ವಯಸ್ಸಾದವರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಕೂಡ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಹೃದಯ ತಜ್ಞರಾಗಿರುವಂಥ ಡಾಕ್ಟರ್ ದಿನೇಶ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲು ರೋಗಿಗಳ ಸಂಖ್ಯೆ ಎಷ್ಟಿತ್ತು, ಹಾಸನದಲ್ಲೇ ಆದಂತಹ ಘಟನೆಯ ಬಳಿಕ ಹೆಚ್ಚಾಗಿದೆಯಾ, ಹೇಗೆ ಅನ್ನೋದನ್ನು ಅವ್ರನ್ನ ಕೇಳೋಣ. ಸರಿಗ ಹಾಸನದ ಪ್ರಕರಣವನ್ನು ನಾವು ನೋಡ್ತಾ ಇದ್ವಿ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಫ್ಲೋ ಹೇಗಿದೆ, ಆ ಪ್ರಕರಣ ಆದ ನಂತರ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಕ್ಯೂಗಳಾಗ್ತಾ ಇದೆ, ಏನಿದು ಸರ್ ಘಟನೆ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ? ಮಾಧ್ಯಮಗಳಲ್ಲಿ ವರದಿಯಾಗಿರುವಂತೆ ಹಾಸನ, ಮಂಡ್ಯ, ನಮ್ಮ ಮೈಸೂರು ಸುತ್ತಮುತ್ತ ಇರೋ ಪ್ರದೇಶಗಳಲ್ಲಿ ಹೆಚ್ಚಿನ ಹೃದಯಾಘಾತ ರಿಪೋರ್ಟ್ ಆಗ್ತಾ ಇದೆ. ಹಾಗಾಗಿ ಹೆಚ್ಚಿನ ಜನ ಪ್ಯಾನಿಕ್ ಆಗಿ ನಮ್ಮ ಹಾಸ್ಪಿಟ್ಲಿಗೆ ತುಂಬ ಜನ ಬರ್ತಾ ಇದ್ದಾರೆ. ಅವರು ಹೆಚ್ಚಿನವರು ಹಾಸನದವ್ರು ಇರ್ಬೋದು, ಮಂಡ್ಯದವ್ರು ಇರ್ಬೋದು, ಮೈಸೂರವರು ಕೂಡ ಇದ್ದಾರೆ. ಸುತ್ತಮುತ್ತಲ ಜಿಲ್ಲೆಯವರು ಎಲ್ಲರೂ ಬರ್ತಾ ಇದ್ದಾರೆ. ನನ್ನ ಒಂದು ನಿವೇದನೆ ಏನು ಅಂತಂದರೆ, ಇದು ಈಗಾಗಲೇ ನಮ್ಮ ಹಾಸ್ಪಿಟ್ಲಿಗೆ ಮೊದಲೇ ಒತ್ತಡ ಇದೆ, ತುಂಬ ಜನ ಬರ್ತಾ ಇದ್ದಾರೆ. ಈಗ ಈ ಒಂದು ನ್ಯೂಸ್ ಸ್ಪ್ರೆಡ್ ಆದಮೇಲೆ ಕಳೆದ ಒಂದು ತಿಂಗಳಿಂದ ಇದರ OPD ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಕೂಡ ಒಂದು ಪ್ಯಾನಿಕ್ ಅಥವಾ ಅಟ್ಯಾಕ್ ಅಥವಾ ಭಯಭೀತರಾಗಿ ಬರ್ತಾ ಇದ್ದಾರೆ ಹೊರತು ಹೃದಯಾಘಾತದಿಂದ ಸ್ವಲ್ಪ ಕಡಿಮೆನೇ ಇದ್ದಾರೆ. ಆದರೂ ಕೂಡ ಯಾವುದೇ ವ್ಯಕ್ತಿ ಆಗಲಿ, ಅವರು ಯುವಕರೇ ಆಗಲಿ, ದೊಡ್ಡವರೇ ಆಗಲಿ, ಹಿರಿಯರು ಕಿರಿಯರು ಯಾರೇ ಆಗಲಿ, ಎದೇನೋ ಅಂತ ಬಂದಾಗ ಒಂದು ಸಲ ತಪಾಸಣೆ ಮಾಡಿಸ್ಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಸನದಲ್ಲಿ 40 ದಿನಗಳ ಅಂತರದಲ್ಲಿ 25 ಮಂದಿ ಇವತ್ತಿಗೆ ಮೃತಪಟ್ಟಿದ್ದಾರೆ. ಆ ಒಂದೇ ಪ್ರದೇಶದಲ್ಲಿ ಇಷ್ಟೊಂದು ಸಾವನ್ನಪ್ಪುವಂತಹ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಿಜಕ್ಕೂ ಅದು ವಾತಾವರಣದ ಸಮಸ್ಯೆ ಆಗ್ತಾ ಇದೆಯಾ, ಏನಾಗಿರ್ಬೋದು ಅಂತೇಳಿ ನೀವು ಅಂದಾಜಿಸ್ಬೋದು ಸರ್? ಹೆಚ್ಚಿನದಾಗಿ ಇದು ಹೇಳಬೇಕು ಅಂತಂದರೆ, ಮೋಸ್ಟ್ ಆಫ್ ದ ಟೈಮ್ ಇದು ಸ್ಟ್ರೆಸ್ಸಿಂದ ಆಗಿರ್ಬೋದು. ನನ್ನ ಪ್ರಕಾರ ಅದು ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು, ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು, ಎನ್ವೈರನ್ಮೆಂಟಲ್ ಸ್ಟ್ರೆಸ್ ಇರ್ಬೋದು, ನಮ್ಮ ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್ ಸ್ಟ್ರೆಸ್ ಇರ್ಬೋದು, ಅಥವಾ ಅನ್ಎಂಪ್ಲಾಯ್ಮೆಂಟ್ ಸ್ಟ್ರೆಸ್ ಇರ್ಬೋದು. ಸೊ ಸ್ಟ್ರೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟಾಗಿ ಎಲ್ಲರನ್ನೂ ಕಾಡ್ತಿರೋದು. ಎಸ್ಪೆಷಲಿ ಯುವ ಜನತೆ ಇತ್ತೀಚೆಗೆ ಅವರು ಸ್ವಲ್ಪ ಡ್ರಗ್ಸ್ ಆಗಿರ್ಬೋದು, ಅಥವಾ ಧೂಮಪಾನ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಇವೆಲ್ಲದಕ್ಕೂ ವ್ಯಸನಕ್ಕೆ ಈಡಾಗಿದ್ದಾರೆ. ಅದು ಒಂದು ಪ್ರಮುಖ ಕಾರಣ ಆಗ್ತಾ ಇದೆ. ನಮ್ಮ ಅಟ್ಮಾಸ್ಫಿಯರ್ ಪೊಲ್ಯೂಷನ್ ಕೂಡ ಒಂದು ಪ್ರಮುಖ ಕಾರಣ ಆಗ್ತಾ ಇದೆ. ಆಮೇಲೆ ಇತ್ತೀಚೆಗೆ ನಮ್ಮ ಯುವ ಜನತೆ ಎಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಒಂದು ನಿಯಮಿತ ಆಹಾರ ಪದ್ಧತಿಯನ್ನು ಅವರು ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ. ಎಲ್ಲರೂ ಜಂಕ್ ಫುಡ್ಗೆ ಶರಣರಾಗತರಾಗಿದ್ದಾರೆ. ಅದು ನಿಜಕ್ಕೂ ಕೂಡ ತಪ್ಪದು. ಮನೆ ಊಟ ಮಾಡಬೇಕು, ಆರೋಗ್ಯಕರವಾದ ರೀತಿಯ ಒಂದು ಊಟವನ್ನು ಮಾಡಬೇಕು. ಹೆಚ್ಚಿನ ಸಮಯ ಅಟ್ಲೀಸ್ಟ್ ದಿನಕ್ಕೊಂದು ಅರ್ಧ ಗಂಟೆ ಅವರು ವ್ಯಾಯಾಮ ಅಥವಾ ಎಕ್ಸಸೈಸ್ ಮಾಡಿದ್ರೆ ಖಂಡಿತ ಹೃದಯಾಘಾತನ ಅಥವಾ ಹೃದಯ ರೋಗನ ತಡೆಗಟ್ಬೋದು. ಇದರಲ್ಲಿ ಯಾವುದೇ ರೀತಿ ಜನತೆ ಭಯಬಿಡೋ ಅಂಥ ಅವಶ್ಯಕತೆ ಇಲ್ಲ. ಸರ್, ಈಗ ಜಯದೇವ ಆಸ್ಪತ್ರೆ ಈ ಭಾಗದ ಹೃದಯ ಆಸ್ಪತ್ರೆ ಅಂದರೆ ಬಡವರು ಮತ್ತು ಮಧ್ಯಮ ವರ್ಗದ ಕುಟುಂಬದವರು ಬಂದಂಥ ಸಂದರ್ಭದಲ್ಲಿ ಕೈಗೆಟುಕೋ ದರದಲ್ಲಿ ಚಿಕಿತ್ಸೆ ಸಿಗುತ್ತೆ. ಈಗ ಪ್ಯಾನಿಕ್ಕಾಗಿ ಜನ ಬರುವಂತಹ ಜನರಿಗೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರ? ನಾನು ಈಗೇನು ಭಯಭೀತರಾಗಿ ನಮ್ಮ ಹಾಸ್ಪಿಟ್ಲಿಗೆ ದಾಂಗುಡಿ ಇಡ್ತಾ ಇರೋಂಥ ಎಲ್ಲ ಜನಗಳಿಗೂ ಒಂದು ನಿವೇದನೆ ಏನಪ್ಪ ಅಂತಂದರೆ, ಯಾರೂ ಭಯಭೀತರಾಗಬೇಡಿ. ಹಾರ್ಟ್ ಅಟ್ಯಾಕ್ ಅಥವಾ ಅದರ ಲಕ್ಷಣಗಳು ಕಂಡು ಬಂದಲ್ಲಿ ಅದು ತೀವ್ರತರವಾಗಿರುತ್ತೆ. ಅಂಥವರು ತಕ್ಷಣ ಬಂದು ಚಿಕಿತ್ಸೆ ಪಡಿಬೋದು. ಇನ್ನು ಕೆಲವರು ವೇಗ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ. ಏನು ಅಂತಂದರೆ, ನನಗಿಲ್ಲಿ ಅದೇನೋ ಹೋಗ್ತಾ ಇದೆ, ಇಲ್ಲೊಂದು ಸ್ವಲ್ಪ ಹೊಟ್ಟೆ ಏನಾಗ್ತಾಯಿದೆ, ಗ್ಯಾಸ್ಟ್ರೈಟಿಸ್ ಆಗ್ತಾಯಿದೆ, ಅವರೆಲ್ಲ ನಿಧಾನಕ್ಕೆ ಬಂದು ತಪಾಸಣೆ ಮಾಡಿಸ್ಕೋಬೋದು. ಹೆಂಗೂ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ತಾಲೂಕು ಆರೋಗ್ಯ ಕೇಂದ್ರಗಳು ಮತ್ತು ಜಿಲ್ಲಾ ಮಟ್ಟದ ಆರೋಗ್ಯ ಕೇಂದ್ರಗಳು ಎಲ್ಲವೂ ಕೂಡ ಸುಸಜ್ಜಿತವಾಗಿ ಎಕ್ವಿಪ್ ಆಗಿದೆ. ಸೊ ಹಾಗಾಗಿ ಅಲ್ಲಿನ ತಕ್ಷಣ ಸ್ಥಳೀಯ ಡಾಕ್ಟ್ರಿಗೆ ತೋರಿಸ್ಕೊಂಡು ನಂತರ ಇಲ್ಲಿಗೆ ಬರಬೇಕು ಅನ್ನೋದು ನನ್ನ ಒಂದು ನಿವೇದನೆ. ಡೈರೆಕ್ಟಾಗಿ ಜಯದೇವ ಹಾಸ್ಪಿಟ್ಲಿದೆ, ಇಮ್ಮಿಡಿಯೇಟಾಗಿ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಏನು ಪ್ಯಾನಿಕ್ ಅಟ್ಯಾಕ್ ಆಗೋದು ದಯಮಾಡಿ ಸಾರ್ವಜನಿಕರಲ್ಲಿ ಇದೊಂದು ವಿನಂತಿ. ನಿಮ್ಮ ನಿಯರೆಸ್ಟ್ ಡಾಕ್ಟ್ರ್ ಯಾರಿದ್ದಾರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ತಾಲೂಕು ಮಟ್ಟದ ಹಾಸ್ಪಿಟ್ಲ್ ಇರ್ಬೋದು, ಸರ್ಕಾರಿ ಆಸ್ಪತ್ರೆ ಫಸ್ಟ್ ಹೋಗಿ ತೋರಿಸಿ ಅಲ್ಲೊಂದು ECG ಮಾಡಿಸಿ ನಂತರ ಅವರು ಏನಾದರೂ ರೆಫರ್ ಮಾಡಿದ್ರೆ ಆಮೇಲೆ ಬಂದರೆ ಒಳ್ಳೆಯದು. ಸರಿಗ ಮೈನ್ ಹೃದಯಾಘಾತದ ಗಂಭೀರ ಲಕ್ಷಣಗಳು ಹೇಗಿರುತ್ತೆ ಅಂತ ಬಂದಂಥ ಸಂದರ್ಭದಲ್ಲಿ ರೋಗಿಗಳು ಏನು ಮಾಡ್ಬೋದು ಪ್ರಾಥಮಿಕವಾಗಿ ಅಂತ? ಯಾವುದೇ ವ್ಯಕ್ತಿಗೆ ಹೃದಯಾಘಾತದ ಮೊದಲ ಸೂಚನೆ ಅಥವಾ ಸಿಂಪ್ಟಮ್ಸ್ ಅಂದರೆ ಎದೆನೋವು ಬರೋದು. ಫಸ್ಟು ಎದೆನೋವು ಬರುತ್ತೆ ಎಡಗಡೆ ಸೈಡ್ ಹೃದಯ ಭಾಗದಲ್ಲಿ. ಅದು ಎಡಗಡೆ ತೋಳ್ಗೂ ಕೂಡ ಸ್ಪ್ರೆಡ್ ಆಗ್ಬೋದು, ಅಥವಾ ಎಡದ ಕಡೆ ಇರೋ ಜಾಗು ಕೂಡ ಸ್ಪ್ರೆಡ್ ಆಗ್ಬೋದು. ಅದ್ರ ಜೊತೆಗೂ ಕೂಡ ತುಂಬ ಸ್ವೆಟ್ಟಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಎಷ್ಟು ತೀವ್ರತರವಾಗಿರುತ್ತೆ ಅಂತಂದರೆ,
ಪೇಷಂಟ್ ಅವರೇ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗ್ತಾರೆ, ಬಿ ಪಿನೂ ಕೂಡ ಒಂದು ಸ್ವಲ್ಪ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಅವರು ಬೆವರಿಕೆ ಮತ್ತು ಸ್ವಲ್ಪ ಸುಸ್ತು ಅಂತ ಹೇಳ್ತಾರೆ. ಮಾಮೂಲಿ ಥರದ ಪೇಯ್ನು ಒಂದು ಸ್ವಲ್ಪ ಒಂದು 5ರಿಂದ 10 ನಿಮಿಷ ಇರ್ಬೋದು, ಆದರೆ ಎದೆ ನೋವು ಬಂದಾಗ ಏನಾಗುತ್ತೆ, ಅದು ಕಂಟಿನ್ಯೂಸ್ ಆಗಿರುತ್ತೆ. ನೀವು ಟ್ರೀಟ್ಮೆಂಟ್ ತಗೊಳ್ಳೋ ತನಕನೂ ಕೂಡ ಅದು ಎದೆ ನೋವು ಹಾಗೇ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸಾರ್ವಜನಿಕರು ತಕ್ಷಣವೇ ಒಂದು ECG ಎಕೋ ಮಾಡಿಸಿ, ಇಲ್ಲಾಂದರೆ ಟ್ರೋಪೋನಿನ್ ಟಿ ಅಂತ ಟೆಸ್ಟ್ ಮಾಡಿಸಿ ತಕ್ಷಣ ಹತ್ತಿರದ ಹಾಸ್ಪಿಟ್ಲಿಗೆ ದಾಖಲಾತಿ ಆಗಬೇಕು. ಈಗ ಪ್ಯಾನಿಕ್ ಆಗಿ ಬರ್ತಾರವರು ಹೊರ ರೋಗಿಗಳಾಗಿ ಚಿಕಿತ್ಸೆ ಪಡೆಯುತ್ತಾ ಇರುವಂಥ ಎಷ್ಟು ಜನ ಇದ್ದಾರೆ, ಒಳ ರೋಗಿಗಳಾಗಿ ಚಿಕಿತ್ಸೆ ಪಡೆಯುವಂಥವ್ರು ಎಷ್ಟು ಜನ ಇದ್ದಾರೆ? ಇತ್ತೀಚಿನ ದಿನಗಳಲ್ಲಿ ಹಾಸನದಲ್ಲಿ ಆದಂಥ, ಇಡೀ ರಾಜ್ಯದಲ್ಲಿ ಆದಂತಹ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಆ ಘಟನೆ ಆದ ಬಳಿಕ ಆಸ್ಪತ್ರೆಯ ಮೇಲೆ ಒತ್ತಡ ಯಾವ ರೀತಿ ಇದೆ ಅಂತ? ಈಗ ಈ ಒಂದು ಮಾಧ್ಯಮದಲ್ಲಿ ವರದಿಯಾಗಿರುವಂತೆ ನಮ್ಮ ಹಾಸ್ಪಿಟ್ಲಿಗೆ ಏನು 600ರಿಂದ 700 ಜನ OPD ಹೊರರೋಗಿಗಳ ಸಂಖ್ಯೆ ಇದ್ದದ್ದು, ಈಗ ಇದ್ದಕ್ಕಿದ್ದಂಗೆ ನಮಗೆ ನಿಯರ್ಲಿ 1000 ಪೀಪಲ್ 1100 ಪೀಪಲ್ ಅಷ್ಟು ಬರ್ತಾ ಇದ್ದಾರೆ. ಸೊ ಈ ಎಲ್ಲ ಘಟನೆಗಳಿಂದ ಜನರು ಒಂದು ಸ್ವಲ್ಪ ಮಾನಸಿಕವಾಗಿ ಒಂದು ಸ್ವಲ್ಪ ಹಿಂಸೆ ಪಟ್ಟವರಂಗೆ ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ದಯಮಾಡಿ ಆ ಥರ ಅಂದ್ಕೊಳ್ಳೋದು ಬೇಡ. ಜೊತೆಗೆ ನಮ್ಮ ಒಳರೋಗಿಗಳ ಸಂಖ್ಯೆನೂ ಕೂಡ ಇತ್ತೀಚೆಗೆ ತಪಾಸಣೆಗೊಳಪಡೋದ್ರಿಂದ ಅದು TMT ಇರ್ಬೋದು, ಎಕೋ ಇರ್ಬೋದು, ಅದರಲ್ಲೂ ಕೂಡ ಡಿಟೆಕ್ಟ್ ಆಗ್ತಾ ಇದೆ. ಹಾಗಾಗಿ ಒಳರೋಗಿಗಳ ಸಂಖ್ಯೆ ಒಂದು 80ರಿಂದ 100 ಜನ ನಮ್ಮ ಜಯದೇವದಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ. ಮೊದಲೆಲ್ಲ 50ರಿಂದ 60 ಜನ ಇರ್ತಾಯಿದ್ರು, ಈಗ ಒಂದು 80ರಿಂದ 100 ಜನ ಅಷ್ಟು ಅಡ್ಮಿಟ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಒಂದು ಡಾಕ್ಟ್ರಿಗೂ ಕೂಡ ಒಂದು ಸ್ವಲ್ಪ ನಮಗೂ ಕೂಡ ಒತ್ತಡ ಇದೆ. ಯಾಕೆಂದರೆ ಇಷ್ಟು ಜನ ಒಮ್ಮೆಲೆ ಬಂದಾಗ ಅವ್ರಿಗೆಲ್ಲ ಯಾವ ಥರ ಆ್ಯಂಜಿಯೋಗ್ರಾಮ್ ಮಾಡಬೇಕು, ಆ್ಯಂಜಿಯೋಪ್ಲಾಸ್ಟಿ ಮಾಡಬೇಕು. ಆದರೂ ಕೂಡ ನಮ್ಮ ಜಯದೇವ ಹಾಸ್ಪಿಟ್ಲ್ ತುಂಬ ಸುಸಜ್ಜಿತವಾಗಿರೋದ್ರಿಂದ, ಒಂದು ಸರ್ಕಾರಿ ಸ್ವಾಮ್ಯದ ಹಾಸ್ಪಿಟ್ಲ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ಥರನಾದ ಟ್ರೀಟ್ಮೆಂಟನ್ನು ಕೂಡ ಸಮರ್ಪಕವಾಗಿ ಸಾರ್ವಜನಿಕರಿಗೆ ಮಾಡ್ತಾಯಿದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಹುಷಾರಾಗಿ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು. ಇದು ಮೈಸೂರಿನ ಜಯದೇವ ಆಸ್ಪತ್ರೆಯ ಹೃದಯ ತಜ್ಞರಾಗಿರುವಂಥ ಡಾಕ್ಟರ್ ದಿನೇಶ್ ಅವರ ಮಾತು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.